ಬಿಗ್ 5 ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಇದೇ ತಿಂಗಳಲ್ಲಿ ಕುರ್ಚಿ ಫೈಟ್ಗೆ ಸಿಗುತ್ತಾ ಕ್ಲೈಮ್ಯಾಕ್ಸ್. ಡಿಕೆ ಸಿಎಂ ಆಗೋದು 100ಕ್ಕೆ 100ರಷ್ಟು ಸತ್ಯನಾ? ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗೋಕೆ ಕೌಂಟ್ ಡೌನ್ ಶುರುವಾಗಿದ್ಯಾ? ಈ ತಿಂಗಳು ಮಿಸ್ ಆದ್ರೆ ನೆಕ್ಸ್ಟ್ ಮುಹೂರ್ತ ಯಾವಾಗ? ಇದೇ ತಿಂಗಳಲ್ಲಿ ಕುರ್ಚಿ ಫೈಟ್ಗೆ ಸಿಗುತ್ತಾ ಕ್ಲೈಮ್ಯಾಕ್ಸ್ ಅನ್ನುವಂತಹ ಪ್ರಶ್ನೆ. ಡಿಕೆ ಸಿಎಂ ಆಗೋದು 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗೋಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ತಿಂಗಳು ಮಿಸ್ ಆದ್ರೆ ನೆಕ್ಸ್ಟ್ ಮುಹೂರ್ತ ಯಾವಾಗ? ಅಧಿವೇಶನದ ನಂತರ ನಾಯಕತ್ವದ ಕ್ಲಿಯರ್ ಪಿಕ್ಚರ್ ಸಿಗಬಹುದಾ? ಡಿಸೆಂಬರ್ 25ಕ್ಕೆ ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಮುನ್ನವೇ ನಾಯಕತ್ವದ ತೀರ್ಮಾನ ಏನಾದ್ರೂ ಆಗಬಹುದಾ ಅನ್ನುವಂತಹ ನಿರ್ಧಾರದ ಹೊತ್ತಲ್ಲೇ ಆ ಇಬ್ಬರು ನಾಯಕರಿಂದ ಕುರ್ಚಿ ಸುಳಿವು ಸಿಕ್ಕಿದೆ. ಒಂದು ವೇಳೆ ಡಿಸೆಂಬರ್ 25ಕ್ಕೆ ಮಿಸ್ ಆದ್ರೆ ಸಂಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಈ ಒಂದು ಕುರ್ಚಿ ಫೈಟ್ಗೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತಿದೆ ಡಿಕೆ ಟೀಮ್. ಜನವರಿ 8-9ರಂದು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಸುಳಿವು ಕೊಟ್ಟಿದ್ದಾರೆ. ಸಂಕ್ರಾಂತಿಗೆ ಗುಡ್ ನ್ಯೂಸ್ ಅಂತ ಶಾಸಕ ಬಸವರಾಜ್ ಶಿವಗಂಗಾ ಇವರಿಬ್ರು ಸಹ ಡಿಕೆ ಸಿಎಂ ಆಗೋದು ಫಿಕ್ಸ್. ಅದು ಸಂಕ್ರಾಂತಿ ನಂತರದಲ್ಲಿ, ಇಲ್ಲಂತಂದ್ರೆ ಡಿಸೆಂಬರ್ 25ರ ಒಳಗೆ ಅನ್ನೋದು ಸುಳಿವು ಕೊಟ್ಟಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಫೈಟ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಟೀಮ್ನಲ್ಲಂತೂ ಭಾರಿ ಲೆಕ್ಕಾಚಾರಗಳು ನಡೀತಾ ಇದೆ. ಡಿಸೆಂಬರ್ ಒಳಗೆ ಆಗಬಹುದು ಅಥವಾ ಸಂಕ್ರಾಂತಿ ಕಳೆದ ನಂತರದಲ್ಲಿ ಡಿಕೆ ಸಿಎಂ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕೂಡ ಡಿಕೆ ಪರ ಒಲವು ತೋರಿಸಿದೆ ಅಂತ ಈಗಾಗಲೇ ಮೂಲಗಳ ಪ್ರಕಾರ ಮಾಹಿತಿ ಸಿಗ್ತಾ ಇರುವಂತದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಫಾರಿನ್ ಟ್ರಿಪ್ ಹೋಗೋಕ್ಕೂ ಮುಂಚೆನಾ ಅಥವಾ ಫಾರಿನ್ ಟ್ರಿಪ್ ಇಂದ ಬಂದ ಮೇಲ ಅಂತ ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎಲ್ಲರಲ್ಲೂ ಜೀವ ಇದೆ, ಎಲ್ಲರಿಗೂ ಜೀವ ಕೊಡ್ತಾರೆ, ಎಲ್ರಿಗೂ ಜೀವ ತುಂಬುತ್ತದೆ. 9ಕ್ಕೆ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎಲ್ಲರಲ್ಲೂ ಜೀವ ಇದೆ, ಎಲ್ಲರಿಗೂ ಜೀವ ಕೊಡ್ತಾರೆ, ಎಲ್ರಿಗೂ ಜೀವ ತುಂಬುತ್ತದೆ. 9ಕ್ಕೆ ಆಗ್ತಾರೆ. ಅದು ಹೇಳ್ತೀನಿ, ಜನವರಿ ಮಾತಾಡ್ತೀನಿ. ಹಬ್ಬ ಮಾಡಂತ ಹೇಳ್ರಿ. ಎಳ್ಳು ಬೆಲ್ಲ ಎರಡು ಇರ್ಬೇಕು, ಎರಡು ಇರ್ತದೆ ಜೀವನ ಅಂದ್ಮೇಲೆ. ಬೇವು ಬೆಲ್ಲ, ಎಳ್ಳು ಬೆಲ್ಲ ಎರಡು ಇರ್ತದೆ. ಸಹಜ ಅಲ್ಲ ಅದು. ಸೋತವ್ರು ಗೆಲ್ಬೇಕು, ಗೆಲ್ಲರು ಸೋಲ್ಬೇಕು, ಗೆಲ್ಲನ್ ಕಟ್ಟಿನಿ ಗೆಲ್ತಿರ್ಬೇಕು, ಅವೆಲ್ಲ ಇದ್ದಾವೆ. ಅವೆಲ್ಲ ಇನ್ನಾರು ಗಾದೆ ಮಾತು ಬಿಟ್ಟು ಹೋಗಿದ್ರೆ ಅವ್ನು ಹೇಳ್ತೀವಿ. ಏನ್ ತಲೆ ಕೆಡಿಸ್ಕೊಬಿಟ್ಟು ಜನವರಿ ಸಮಾಧಾನ ಇರಿ ಸ್ವಲ್ಪ. ಇದೇ ತಿಂಗಳಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಡಿಕೆ ಸಿಎಂ ಆಗೋದು 100ಕ್ಕೆ 100ರಷ್ಟು ಕನ್ಫರ್ಮ್ ಅಂತ ಈಗ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗೋಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಈ ತಿಂಗಳು ಮಿಸ್ ಆದ್ರೆ ಸಪೋಸ್ ನೆಕ್ಸ್ಟ್ ಮುಹೂರ್ತ ಯಾವಾಗ ಫಿಕ್ಸ್ ಆಗಬಹುದು? ಅಧಿವೇಶನ ನಂತರ ನಾಯಕತ್ವದ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾ? ಈ ಒಂದು ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗಬಹುದಾ? ಡಿಸೆಂಬರ್ 25ಕ್ಕೆ ವಿದೇಶಿ ಪ್ರವಾಸ ಏನು ರಾಹುಲ್ ಗಾಂಧಿ ಕೈಗೊಳ್ತಾ ಇದ್ದಾರೆ. ರಾಹುಲ್ ಫಾರಿನ್ ಟ್ರಿಪ್ಗೂ ಮುನ್ನವೇ ಈ ಒಂದು ನಾಯಕತ್ವ ಬದಲಾವಣೆಯ ಕುರಿತಾಗಿ ಏನಾದರೂ ತೀರ್ಮಾನಗಳು ಆಗಬಹುದಾ? ಹೈಕಮಾಂಡ್ ನಿರ್ಧಾರದ ಹೊತ್ತಲ್ಲೇ ಆ ಇಬ್ಬರು ನಾಯಕರಿಂದ ಈಗ ಕುರ್ಚಿ ಸುಳಿವು ಸಿಕ್ಕಿರುವಂತದ್ದು. ಅದು ಯಾರ್ಯಾರು? ಇಕ್ಬಾಲ್ ಹುಸೇನ್ ಹಾಗೆ ಬಸವರಾಜ್ ಶಿವಗಂಗಾ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತಿದೆ ಡಿಕೆ ಟೀಮ್. ಜನವರಿ 8-9ರಂದು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಈಗೊಂದು ಸುಳಿವನ್ನ ಕೊಟ್ಟಿದ್ದಾರೆ. ಹಾಗೆ ಸಂಕ್ರಾಂತಿಗೆ ಗುಡ್ ನ್ಯೂಸ್ ಅಂತ ಶಾಸಕ ಬಸವರಾಜ್ ಶಿವಗಂಗಾ ಇವರು ಸಹ ಡಿಕೆ ಸಿಎಂ ಆಗೋದು ಪಕ್ಕಾ ಅಂತ ಹೇಳ್ತಿದ್ದಾರೆ.